Jai Shri Ram. Hi guys. Welcome back to Ranjita Gautam YouTube channel. Morning view, Malaysia. ಮಾರ್ನಿಂಗ್ ಇವತ್ತು ಟೈಮ್ ಎಷ್ಟು ಇವಾಗ ಗೊತ್ತಾ? 10:30 10:45 ಆಗ್ಬಿಟ್ಟಿದೆ. ಇಲ್ಲಿ ಇಂಡಿಯನ್ ಟೈಮಿಂಗ್ ಬಂದು 9:30. 10:52 ಇಲ್ಲಿ. ಮೇ ಬಿ ಇನ್ನೂ ಜಾಸ್ತಿ ಆಗಿದೆ. 10:52 ಇಲ್ಲಿ ಅಲ್ಲಿ ಇನ್ನೂ 8 ಮೇ ಬಿ 8:45 ಆಗಿರ್ಬೋದೇನೋ. 2.5 hour ಹೆಚ್ಚು ಕಮ್ಮಿ ಲೆಕ್ಕ ಹಾಕೊಡಿ. ಇವಾಗ ನಾವು ಬಾಟು ಕೇವ್ಸ್ ಹೋಗ್ಬೇಕು. ತುಂಬಾ ಲೇಟ್ ಆಗ್ಬಿಟ್ಟಿದೆ. ಪ್ಲೇಸಸ್ ಹೇಗ್ ಕವರ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಆಕ್ಚುಲಿ ನನ್ ಪ್ಲಾನ್ ಇದ್ದಿದ್ದು ಇಲ್ಲಿ ನಿಯರೆಸ್ಟ್ ಮೋನೋ ರೈಲ್ ಇದೆ. ಮೋನೋ ರೈಲ್ ಅಲ್ಲಿ ಕಾಣಿಸುತ್ತೆ ಅನ್ಸುತ್ತೆ. ಮೋನೋ ರೈಲ್ ಪಾಸ್ ಆಗೋದು. ಮೋನೋ ರೈಲ್ ತಗೊಂಡು KL ಸೆಂಟ್ರಲ್ ಅಂದ್ರೆ ನಮ್ ಬೆಂಗಳೂರಲ್ಲಿರೋ ಮೆಜೆಸ್ಟಿಕ್ ತರ KL ಸೆಂಟರ್ ಅಲ್ಲಿ ಹೋಗಿ ಅಲ್ಲಿ ಬಾಟು ಕೇವ್ಸ್ ಇದು ತಗೊಳ್ಳೋಣ ಅಂತ ಅನ್ಕೊಂಡೆ. ಅವ್ನ್ ವೈಟ್ ಕಾಣಿಸ್ತೀನಿ ಅಂತ ಅವ್ನ ಮೇಲೆ ಕ್ಲಿಕ್ ಮಾಡ್ಕೊತಿದ್ದಾನೆ. ಬಾಟು ಕೇವ್ಸ್ ಟ್ರೈನ್ ತಗೊಂಡ್ ಹೋಗೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಅನ್ಕೊಂಡ್ವಿ. ಬಟ್ ಟೈಮ್ ಆಗಿದೆ, ಲೇಟ್ ಆಗ್ಬಿಡುತ್ತೆ, ಬೇರೆ ಪ್ಲೇಸಸ್ ಕವರ್ ಮಾಡಕ್ ಆಗಲ್ಲ. ಸೊ ಇವಾಗ ನಾನು ಗ್ರಾಬ್ ಬುಕ್ ಮಾಡ್ಕೋತೀನಿ. ಆಲ್ಸೋ ನಾವೆಲ್ಲ ಟ್ಯಾಕ್ಸಿ ಹೇಗ್ ಬುಕ್ ಮಾಡ್ಕೊಂತಿದೀವಿ ಅಂತಂದ್ರೆ ಗ್ರಾಬ್ ಅಥವಾ ಬೋಲ್ಟ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ನು ಟಿಫನ್ ರೆಡಿ ಮಾಡಿದ್ದಾನೆ ಗೌತಮ್. ಟಿಫನ್ ತಿನ್ಬೇಕು. ಟಿಫನ್ ತಿನ್ಬಿಟ್ಟು ಬೇಗ ಹೊರಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ ನಮ್ ರೂಮ್ ಇಂದ ಯಾವ ತರ ಕಾಣಿಸುತ್ತೆ. ಅದೆಲ್ಲ ಶೆಲ್ಟನ್, ಅದು ತುಂಬಾ ಚೆನ್ನಾಗಿದೆ. ಎಲ್ಲಾ ಬಿಲ್ಡಿಂಗ್ಸ್ ರೋಡ್ ಪಕ್ಕದ ರೂಮ್ಗಳು ಸಿಗ್ತಾವಲ್ಲ ಹೆಂಗೆ ನಮ್ಗೆ? ಆಕ್ಚುಲಿ ನಾನ್ ಮಾಡಿರೋದೇ ಅದೇ ತರ. ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅವ್ರಿಗೆ. ಮಲೇಷಿಯಾ ಇನ್ನೊಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ಗೈಸ್, ನೀವ್ ಯಾವತ್ತೂ ಅಷ್ಟೇನೆ ಇದು ಚೆನ್ನಾಗಿದೆ ರೂಮು ಅಂತ ನೋಡೋದಕ್ಕಿಂತ ರೂಮ್ ಚೆನ್ನಾಗಿದೆ ಫಸ್ಟ್ ನೋಡ್ಬೇಕು, ರಿವ್ಯೂಸ್ ನೋಡ್ಬೇಕು. ಅದಾದ್ಮೇಲೆ ಮೇನ್ ಅಟ್ರಾಕ್ಷನ್ಸ್ ಗೆ ನಿಯರೆಸ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಮೇನ್ ಅಟ್ರಾಕ್ಷನ್ಸ್ ಗೆ ನಿಯರೆಸ್ಟ್ ಇಲ್ಲ ಅಂತಂದ್ರೆ ಮತ್ತೆ ಗ್ರಾಬ್ ಬುಕ್ ಮಾಡ್ಕೋಬೇಕು, ಇಲ್ಲ ಪ್ರೈವೇಟ್ ಟ್ಯಾಕ್ಸಿ ಬುಕ್ ಮಾಡ್ಕೋಬೇಕು. ನಾನ್ ಮಾಡಿರೋ ರೂಮು ಪುಕೆಟ್ ಅಲ್ಲಿ ಕೂಡ ವಾಕೇಬಲ್ ಇತ್ತು. ಎರಡು ಕಾಣಿಸುತ್ತೆ. ಇಲ್ಲಿ ಕೆಳಗಡೆ ಹೋದ್ರೆ KL ಟವರ್ ವಾಕೇಬಲ್, ಟ್ವಿನ್ ಟವರ್ ಒಂದ್ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಸೊ ವಾಕೇಬಲ್ ಮಾಡಿದೀನಿ. ಅಮೌಂಟ್ ಸೇವ್ ಮಾಡೋದಕ್ಕೋಸ್ಕರ ಇದೊಂದು ಟ್ರಿಕ್. ನೀವು ಕೂಡ ವಾಕೇಬಲ್ ಡಿಸ್ಟೆನ್ಸ್ ಇರೋ ರೂಮ್ ಬುಕ್ ಮಾಡಿ ಅಂಡ್ ರಿವ್ಯೂ ನೋಡಿ. ರಂಜು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ಯಾ? ಎಸ್ ಗೈಸ್, ನಾನು ಪೊಂಗಲ್ಲು, ವೆಜ್ ಪಲಾವ್, ಮಮ್ಮಿ ಮಾಡ್ಕೊಟ್ಟಿರೋ ಚಟ್ನಿ ಪುಡಿ, ಚಟ್ನಿ, ಉಪ್ಪಿನಕಾಯಿ ನಮ್ ದೇಶದ್ದು. ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಇರೋದಕ್ಕೆ ಸ್ವಲ್ಪ ಭಾವನ ತರ ಫೀಲ್ ಆಗ್ತಿದೆ. ಇಲ್ಲ ಅಂದ್ರೆ ನೆನ್ನೆಯಿಂದ ಅಯ್ಯೋ ಅದೇ ತಿಂದು ಬೋರು ಅಂತ ಫೀಲ್ ಆಗೋದು. ಫ್ರೆಂಡ್ಸ್ ಮತ್ತೊಂದು ಇನ್ಫಾರ್ಮೇಶನ್, ರಂಜು ಯಾಕೆ ಯೂನಿವರ್ಸಲ್ ಅಡಾಪ್ಟರ್ ಅಂತ ಹೇಳ್ತಿದ್ಲು. ಫ್ರೆಂಡ್ಸ್ ಅವಳೇ ಹೇಳಿದ್ದು. ನಾನು ಥೈಲ್ಯಾಂಡ್ ಹೋದಾಗ ಯಾಕೆ ಇದೆ ನಮ್ ಪಿನ್ ಆಯ್ತಲ್ಲಿ ಥೈಲ್ಯಾಂಡ್ ಅಲ್ಲಿ, ಬಟ್ ಇಲ್ಲಿ ಈ 2 ಪಿನ್ ನಮ್ಗೆ ಆಗಲ್ಲ. ಮಲೇಷ್ಯಾದಲ್ಲಿ ಈ ತರ ಯೂನಿವರ್ಸಲ್ ಅಡಾಪ್ಟರ್ ಬೇಕೇ ಬೇಕು. ಇಲ್ಲ ಅಂದ್ರೆ ನಾವು ನೈಟ್ ತರದೇ ಹೋಗಿದ್ರೆ ರೂಮ್ ಬಂದ್ ಮನೆ ಜಸ್ಟ್ ಅದು 400 to 500 ಬೈ ಮಾಡಿದ್ರೆ ಸಾಕು. ಇಂಡಿಯನ್ ರುಪೀಸ್ ಅಲ್ಲೇ 500 rupees ತಗೊಂಡು ಅಲ್ಲೇ ಬುಕ್ ಮಾಡ್ಕೊಂಡಿದ್ದೆ ಫ್ಲಿಪ್ಕಾರ್ಟ್ ಅಲ್ಲ ಅಮೆಜಾನ್ ಅಲ್ಲ. ಫ್ಲಿಪ್ಕಾರ್ಟ್ ಅಕ್ರಾಸ್ ದಿ ಕಂಟ್ರಿ ಯೂಸ್ ಮಾಡಬಹುದು. ಎಷ್ಟು ಕಂಟ್ರಿ? ಎಲ್ಲಾ ಕಂಟ್ರಿಲೂ ಯೂಸ್ ಮಾಡಬಹುದು. ಅದಕ್ಕೆ ಯೂನಿವರ್ಸಲ್ ಅಡಾಪ್ಟರ್ ಅನ್ನೋದು. ಯೂನಿವರ್ಸಲ್ ಯೂಸ್ ಮಾಡಬಹುದು. ನಮ್ ಇಂಡಿಯಾದಲ್ಲಿ ಬಂದ್ರೆ ಇಂಡಿಯಾದಲ್ಲಿ ಯೂಸ್ ಮಾಡಬಹುದು. ಪಿನ್ ಯಾವ ತರ ಇದೆ ನಾವೇನೇ ಏನ್ ತಂದಿಲ್ಲ ಅಂತಂದ್ರೆ ಸಖತ್ ಫೀಲ್ ಮಾಡ್ಕೋತೀವಿ ಫ್ರೆಂಡ್ಸ್. ರಂಜು ಸ್ಕ್ಯಾನ್ ಮಾಡಿಸ್ಕೋಬೇಕು ಇಲ್ಲಿ. ಏನಿಲ್ಲ, KK ಮಾರ್ಟ್ ಕೆಳಗಡೆ ಎಲ್ಲ ಶಾಪ್ಸ್ ಇದೆ. ಕೆಳಗಡೆ ಎಲ್ಲ ಫ್ರೂಟ್ಸ್ ಶಾಪ್ಸ್, ಮೇಲ್ಗಡೆ ರೂಮ್. ರಂಜು ನಮ್ ರೂಮ್ ನೋಡ್ತೀಯಾ? ಯಪ್ಪ ಎಷ್ಟು ಸಾವಿರ ಐತಿ ಇಲ್ಲಿ. ತಲೆ ಸುತ್ತಿದೆ ಅಲ್ವಾ? 15th ಫ್ಲೋರ್ ನಮ್ದು. ಯಾರು ಅಲ್ಲಿದೀವಿ ರಂಜು, ಆ ಸೈಡ್ ಇದೀವಿ ನಾವು, ಆ ಬಿಲ್ಡಿಂಗ್ ಇದೀವಿ. ಇದೆಲ್ಲ ಕೇಳ್ತೇವರು. ಎಸ್ ವಾಕೇಬಲ್ ಹೇಳಿದ್ನಲ್ಲ. ಮಲೇಷಿಯಾ ಇದು ಫೇಮಸ್ KL ಟವರ್. ಫ್ರಂಟ್ ಇಂದ ತೋರ್ಸು, ಅಲ್ಲೋಗಿ ಮರ್ಸು ಸಮ್ಮರ್ ಸ್ವೀಟ್ಸ್ ಅಂತ. ಕಾರ್ ನೋಡಿ ಹೆಂಗೈತೆ. ಎಲ್ಲೋ ಬೋರ್ಡ ವೈಟ್ ಬೋರ್ಡ್ ಇವೆಲ್ಲ ಗೊತ್ತಿಲ್ಲ ಕಣೋ. ಕಾರ್ ನೋಡಿ ಹೇಗಿದೆ ಅಲ್ಲಿ. ಅದಕ್ಕೆ ಫಾರಿನ್ ಅನ್ನೋದಿದ್ನ. ರಂಜು ಗ್ರಾಬ್ ಬುಕ್ ಮಾಡಿದ್ಯಾ? ಗ್ರಾಬ್ ಬುಕ್ ಮಾಡಿದ್ದೀನಿ. ಬೋಲ್ಟ್ ಅಲ್ಲಿ ಚೆಕ್ ಮಾಡಿದೆ. ಬೋಲ್ಟ್ ಅಲ್ಲಿ 30 ರಿಂಗೇಟ್ಸ್ ತೋರಿಸ್ತು. ಆಕ್ಚುಲಿ ಗ್ರಾಬ್ ಅಲ್ಲಿ ಫಸ್ಟ್ 20 ತೋರಿಸ್ತು ರೂಮ್ ಅಲ್ಲಿ ಇದ್ದಾಗ. ಆಮೇಲೆ 40 ತೋರಿಸ್ತು. ಆಮೇಲೆ ಇವಾಗ 26 ತೋರಿಸ್ತು. ಸೊ ಗ್ರಾಬ್ ಅಲ್ಲೇ ಬುಕ್ ಮಾಡಿದೆ. ಚೆಕ್ ಮಾಡ್ಕೋತಿರ್ಬೇಕು ಗೈಸ್, ವೇರಿಯೇಷನ್ ಆಗ್ತಾ ಇರುತ್ತೆ. ಮರ್ಸು ಸಮ್ಮರ್ ಸ್ಯೂಟ್ಸ್ ಮೇಲ್ ನೋಡು. ಮೊಬೈಲ್ ತಗೈತಲ್ಲೇ. ಪೂಲಿಗೆ ಹೋಗ್ಬೇಕು, ಲಾಸ್ಟ್ ಅಲ್ಲಿ ಇರುತ್ತೆ ಪೂಲ್. ವ್ಯೂ ಚೆನ್ನಾಗಿರುತ್ತೆ. ನೈಟ್ ಆದ್ರೆ ಟ್ರೈ ಮಾಡೋಣ. ರಂಜು ಬಾಟಿಕ್ಯೂಸಾ? ಫೈನಲಿ ಬಾಟಿಕ್ಯೂಸ್ ಬಂದ್ವಿ. ಆಲ್ಮೋಸ್ಟ್
ಈಗ ನಮಸ್ಕಾರ ಸಿಸ್ಟರ್. ಬಾಟ್ ಹನುಮಾನ್ ಟೆಂಪಲ್, ರಾಮ ಮಂದಿರ ಅಂತ ಹೇಳಿದ್ರು. ಮಲಯಾಳೀಸ್ ಜಾಸ್ತಿ ಇದ್ದಾರೆ, ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ. ಆಮೇಲೆ ಸ್ವಲ್ಪ ಹಿಂದಿಲಿ ಬೋರ್ಡ್ ಇದೆ ಜಾಸ್ತಿ ಇತ್ತಲ್ಲ. ಸಾರಿ. ವೆಲ್ಕಮ್ ಟು ಬಾಟಿಕ್ ಕೇವ್ಸ್. ಜೈ ಜೈ ಶ್ರೀರಾಮ್. ಇಂಡಿಯಾ ಫೀಲ್ ಆಗ್ತಿದಲ್ವಾ ಇದು? ಫ್ರೆಂಡ್ಸ್, ಟೆಂಪಲ್ ಇದೆ, ಟೆಂಪಲ್ ಒಳಗಡೆ ಹೋಗೋಣ. ಹನುಮಾನ್ ಟೆಂಪಲ್ ಸೇಮ್ ನಮ್ಮ ಇಂಡಿಯಾ ಥರನೇ ಇದೆಯಲ್ವಾ? ನಮ್ಮ ಜೈ ಹನುಮಾನ್. ಮಲ್ಲೇಶ್ವರದಲ್ಲಿ ಹನುಮಾನ್ ಟೆಂಪಲ್. ಬಾಟಿಕ್ ಕೇವ್ಸ್ ಹತ್ರ ಈ ತರ ಇರುತ್ತಂತೆ ಒಳಗಡೆ. ಒಬ್ರಿಗೆ 15 ರಿಂಗೇಟ್ಸ್ ಅಂದ್ರೆ 750 ಆಗುತ್ತೆ ಇಬ್ಬರಿಂದ. 30 ರಿಂಗೇಟ್ಸ್ ಅಂತ ಇಲ್ಲ. ಈ ಹೊರಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾಟಿಕ್ ಕೇವ್ಸ್ ಹತ್ರ ನಮ್ಮ ಚನ್ನಪಣ್ಣದವ್ರು ಸಿಕ್ಕಿದ್ದಾರೆ. ಹಾಯ್ ಹಾಯ್. ಯಾವ ಸರ್? ಮೈನಕ್ನಳ್ಳಿ. ದೊಡ್ಡಬಳ್ಳೂರು, ನಮ್ಮೂರು ಪಕ್ಕದವ್ರನ್ನೇ. ಅವ್ರು ಕನ್ನಡ ಮಾತಾಡ್ತಾರ. ಬೆಂಗಳೂರು ಅಂದ್ರು ಸರ್. ಬೆಂಗಳೂರು. ನಿಮ್ ಬೆಂಗಳೂರಾ? ಹಾಂ ಸರ್, ಬೆಂಗಳೂರು. ನಾವು ಡಯಾಗ್ನೋಸ್ಟಿಕ್ ಸೆಂಟರ್ ಇಲ್ಲ, ಡಯಾಗ್ನೋಸ್ಟಿಕ್ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡ್ತೀವಲ್ಲ, ಎಲ್ಲ ಥರ ಹೋಮ್ ಸ್ಯಾಂಪಲ್ ಎಲ್ಲ ಮಾಡ್ತೀವಿ. ನಮ್ದು ಯೂಟ್ಯೂಬ್ ಇದೆ, ಎಲ್ಲ ಸಿಕ್ಕಿರಲ್ಲ ಕವರ್ ಮಾಡ್ಕೊಂಡು. ಥ್ಯಾಂಕ್ ಯು. ಓಕೆ ಸರ್. ಗೌತಮ್, ರಂಜಿತಾ ಗೌತಮ್. ಫ್ರೆಂಡ್ಸ್, ರಂಜು ಹಾಕೋ ರೂಪ್ತಾಳೆ ಎಲ್ಲ ಕಡೆ. ನಾನು ರೂಪ್ತಿದ್ದೆ ವಿಡಿಯೋ ಅಂತ ನೋಡಿ. ಆ ಪಾರಿ ಒಳಗೆ ಊಟ ಮಾಡಕ್ಕೆ ಬಿಡ್ತಾಯಿಲ್ಲ, ಹಿಂಸೆ ಕೊಡ್ತಾವಳೆ. ಅಯ್ಯೋ, ಹೌದಾ? ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್, ಬ್ಯಾಗಲ್ಲಿ ರಂಜು ಕ್ಲಿಪ್ ಇದೆ, ಕಡಿತು ಕೋತಿ. ಹೈ, ಮೊಬೈಲ್ ಕಿತ್ಕೊಬಿಡೋದು ಕಣೆ. ಇಟ್ಕೋ, ಇಸ್ಕೊತೀನಿ. ಕೊಡ್ರಯ್ಯ, ಮಂಕ್ರಯ್ಯ. ಹತ್ಕೊಡೋದ. ಕ್ಯಾಚ್. ರಂಜು ಬಿಟ್ಟು. ನಾವು ರೀಲ್ಸ್ ಮಾಡ್ಕೋ ಬಿಸಿ ಅದು. ಕೋತಿ ಮಂಗಣ ಸದ್ಯ ನಿನ್ ಪುಣ್ಯ ಇದು ಎತ್ಕೊಂಡು ಹೋಯ್ತು. ಬ್ಯಾಗ್ ಎತ್ಕೊಂಡು ಹೋಗಿದ್ರೆ ಫ್ರೆಂಡ್ಸ್, ಫೋಟೋ ಆರ್ ವಿಡಿಯೋಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಬ್ರು. ಏನು ನೋಡ್ತಾ ಇದೆಯಾ? ಒಂದು ಸ್ಲಿಪ್ಪರ್ ಬಿಟ್ಟು ಹೋಗ್ಬೇಕು ಅನ್ಕೋತೀನಿ. ಹಾಕೊಂಡು ಹೋಗೋದಾ? ಹತ್ತನ ಬೆಟ್ಟ ಹತ್ಬೇಕಾ? ಬಾ ಮೇಲೆ ನೋಡೋಣ. ಬಿಸಿಲು ಕಮ್ಮಿ ಐತೆ. ಇಲ್ಲೇ ಐತಲ್ಲ ಬಾಟಿಕ್ ಕೇವ್ಸ್. ಇದು ತಗೊಳ್ಳೋಣ. ಚಾ ಆಯ್ತಲ್ವಾ? ಮಲೇಷ್ಯಾ ಅಂತ ಬರ್ದಿಲ್ಲ. ಚಾ ಆಯ್ತಲ್ವಾ? ರಂಜು, ಎಷ್ಟು ಮೆಟ್ಲು? 275 ಸ್ಟೆಪ್ಸ್ ಇದೆ. ಒಂದು ಮೆಟ್ಲು ಕಲರ್ ಚೆನ್ನಾಗಿ ಬಣ್ಣ ಹೊಡೆದಾರಲ್ವಾ? ಫೈನರ್ಸ್ದು ಫೇಸ್ ವಾಶ್ ಕಿತ್ಕೊತು ಫ್ರೆಂಡ್ಸ್. ಕಿತ್ತಾಗ್ಬಿಡು ನೋಡ್ಕೊಬಿಡಲ್ತದು. ಅದೇ ಮಗ ತೊಳ್ಕೊತದ, ಕುಡಿತದ ಅದನ್ನ. ಫ್ರೆಂಡ್ಸ್, ಫುಲ್ ಸುಸ್ತು. ರಂಜು, 3 ಕಂಟ್ರಿ ಹತ್ತು 3 ಕಂಟ್ರಿ ಹತ್ಬೇಕು ಫ್ರೆಂಡ್ಸ್. ಹತ್ಬೋದು. ಯಾಣ ಕರ್ಕೊಂಡು ಹೋಗುವಂತಿತ್ತಲ್ಲ, ಗೋಕರ್ಣ ಯಾಣ, ಸೇಮ್ ಇದೇ ಥರ ಅಲ್ಲೂ. ಇದನ್ನೇ ನೋಡ್ಕೊಬಿಡು. ಏನು ಬೇಕು? ಒಬ್ರು ಯಾರು ಹೇಳ್ತಾಯಿದ್ರು, ಹೆಂಗು ನೀವೇ ಈ ಥರ ಆದರೆ ನಮ್ಮ ಕತೆ ಏನು ಅಂತ ಬೇಜಾಗಿರೋ ಲೇಡಿ. ರಂಜು, ಪ್ಲೇಸ್ ನೋಡಿ ಹೆಂಗೈತೆ. ರಂಜು, ಕುಡಿಬೇಕಾ? ಫುಲ್ ಸುಸ್ತಾಗ್ಬಿಟ್ಟು ಫ್ರೆಂಡ್ಸ್. ಏನೋ ಕುಡಿಲೇಬೇಕಂತವಳು. ಈ ಕಡೆ 10 ರೂಪಾಯಿ ವಾಟರ್ ಬಾಟ್ಲು, 3 ರಿಂಗೇಟ್ಸ್. ನಮ್ಮ ಇಂಡಿಯನ್ ರುಪೀಸ್ ಪ್ರಕಾರ 75 ರುಪೀಸ್. ಇಂಡಿಯನ್ ರುಪೀಸ್ 75 ರುಪೀಸ್, 3 ರಿಂಗೇಟ್ಸ್. 10 ರೂಪಾಯಿ ವಾಟರ್ ಬಾಟ್ಲು. ಹೋಲ್ಸೇಲ್ ತಗೋತೀನಿ 5 ರೂಪಾಯಿ ವಾಟರ್ ಬಾಟ್ಲು. ಕನ್ನಡ, ತಮಿಳ್ನಾಡು. ಇದು ಆಲ್ಮೋಸ್ಟ್ ಬಾಟಿಕ್ ಕೇವ್ಸಲ್ಲಿ ತಮಿಳಿಯನ್ಸ್ ತುಂಬ ಜನ ಇದ್ದಾರೆ. ಸೇಮ್ ನಾವು ಯಾವ ಥರ ದೇವಸ್ಥಾನ ಪೂಜೆ ಮಾಡ್ತೀವಿ, ಸೇಮ್ ಅದೇ ಥರ ಪ್ರೊಸೀಜರ್. ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ ಯಾವ ಥರ ಕಲ್ಲಿದೆ ಅಂತ. ಸೇಮ್ ರಂಜು ಯಾಣ
ಇದೇನು ಸಿಮೆಂಟಾ ಕಲ್ಲ ಇದು ಈ ಮಟ್ಕ ಇದೆಯಲ್ಲ. ಬೆಟ್ಟ ತಾನೇ ಇದು. ಹಾ ಬೆಟ್ಟ. ಬೆಟ್ಟ ಸೂಪರ್. ರಂಜು ಕಟ್ಟಾಗಿ ಬಿದ್ರೆ ಅದು ಒಬ್ಬರ ಮೇಲೆ. ಫೈನಲಿ ಟೆಂಪಲ್ ಆದ್ರೆ ರೀಚ್ ಆದ್ವಿ. ರಂಜು ಹೋಗ್ತಿದ್ದಾಳೆ ಕೇಳ್ಕೊಳಕ್ಕೆ. ಈಗ ಏನ್ ಮಾತಾಡ್ತಿದ್ದೆ ಅವಾಗಲೇ ಮಾತಾಡಷ್ಟೇ, ಇವಾಗ ಮಾತಾಡ್ಬೇಕು. ಗಿಸ್ ಹೆಂಗ್ ಮಾತಾಡ್ತಿದ್ದೆ ಕೇಳಿಸ್ಕೊಳ್ಳಿ. ನಾನು ಕರ್ನಾಟಕ ಹೋದ್ಮೇಲೆ ಹಿಂಗೆ ಮಾತಾಡ್ತೀನಿ. ಹಲೋ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಿಜವಾಗ್ಲೂ ಇಂಗ್ಲಿಷೇ ಮರ್ತೋಗ್ಬಿಟ್ಟೈತಿ. ಇಲ್ಲಿ ಇಂಗ್ಲಿಷು ಬರಲ್ಲ ಸರಿಯಾಗಿ, ಏನು ಬರಲ್ಲ, ಹಿಂದಿ ಬರಲ್ಲ, ಇಂಗ್ಲಿಷ್ ಬರಲ್ಲ, ಎಲ್ಲ ಮಿಕ್ಸ್ ಫ್ರೆಂಡ್ಸ್. ನಾವು ಇಂಗ್ಲಿಷಲ್ಲಿ ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ಅರ್ಧ ಏನ್ ಅನ್ಕೊಂಡಿದ್ವಿ ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದಾಗ ಫೋನ್ಗಳಲ್ಲಿ ತಮಿಳ್ನಾಡಲ್ಲಿರೋ ಮುರುಗನ್ ಟೆಂಪಲ್ ಅಂತ ಅನ್ಕೊಂಡಿದ್ವಿ. ಫೀಲ್ ಆಗ್ತಿತ್ತು, ಓ ತಮಿಳ್ನಾಡು ಆಯ್ತಾನೆ ಇದು ಇಷ್ಟು ದೊಡ್ಡ ಆಯ್ತಲ್ಲ ಅಂತ. ಅವರು ಮುರುಗನ್ ಅಂತಾರಂತೆ, ನಾವು ಸುಬ್ರಹ್ಮಣ್ಯ ಅಂತ ಕರಿತೀವಿ. ಹೌದು ಹೌದು. ಪ್ರಪಂಚದ ಅತಿ ಅತಿ ದೊಡ್ಡದಕ್ಕೆ ಸ್ಟ್ಯಾಚು ಇರೋದು ಅಂತ. ಮುರುಗನ್ ಸ್ಟ್ಯಾಚು ಇಲ್ಲೇ ಮಲೇಷ್ಯಾದಲ್ಲೇ ಇರೋದು. ಬಿಗ್ ಸ್ಟ್ಯಾಚು ಅಂತೆ ಕಂತೆ ಎಕ್ಸಾಕ್ಟ್ ಗೊತ್ತಿಲ್ಲ. ಮೇಲೆ ಎಕ್ಸಾಕ್ಟ್ ಇರ್ತದೆ ಕಣಬಿಡೆ. ಜೋಲ್ ನ್ಯಾಚುರಲ್ ಆಗಿ ಈ ಥರ ಆಯ್ತಾ ಅನಿಸ್ತೈತೆ ನನಗೆ. ಒಂಥರ ಬೇರೆ ಕಡೆ ಎಲ್ಲ ಮಾಡ್ತಾರೆ ನೋಡು, ಆರ್ಟಿಫಿಷಿಯಲ್ ಥರ. ಇದು ನ್ಯಾಚುರಲ್. ಅದು ಪಾಚಿ ಅಲ್ವಾ? ಪಾಚಿ ಕಟ್ಟಿ ಗಿಡನೇ ಬೆಳೆದೈತೆ. ತುಂಬಾ ಚೆನ್ನಾಗಿದೆ ಅಲ್ವಾ? ಇನ್ನೊಂದು ಗೈಸ್, ಯಾರು ಅಲ್ಲಿ 75 ರೂಪಾಯಿ ಕೊಟ್ಟು ವಾಟರ್ ತಗೋಬೇಡಿ. ಫ್ರೀ ವಾಟರ್ ಇದೆ ನೋಡಿ ಫ್ರೆಂಡ್ಸ್. 3 ರಿಂಗೇಟ್ಸ್ ಕೊಟ್ಟು ವೇಸ್ಟ್ ಮಾಡಲು ರಂಜಿತಾ. ಹಾಟ್ ಕೂಲ್ ನಾರ್ಮಲ್. ನೀನು ಹಾಟ್ ಕುಡಿ, ನಾನು ಕೂಲ್ ಕುಡಿತೀನಿ. ಸೌಂಡ್ ಕೇಳಿಸ್ಕೊ. ಫ್ರೆಂಡ್ಸ್ ಕಾರ್ಗಳೆಲ್ಲ ನೋಡಿ ಯಾವ ಥರ ಹೋಗ್ತಿದೆ. ರಂಜು, ಈ ರೋಡ ಒಂದು ಅಂಶ ಇಲ್ಲ ಅಲ್ವಾ? ನಾ ಬಂದಿದ್ದ ರೋಡಲ್ಲ ಹತ್ರ. ಬಾಯ್ ಬಾಯ್ ಬಾಟಿಕ್ಯೂಸ್. ಗ್ರ್ಯಾಬೇ ಬುಕ್ ಮಾಡ್ಬಿಡು, ಮೆಟ್ರೋ ಆಗಲ್ಲ ಫ್ರೆಂಡ್ಸ್. ಮೆಟ್ರೋ ಹೋಗೋಣ ಅಂದ್ಕೊಂಡು ಇಲ್ಲೇ ಇದೆ ಪಕ್ಕನೇ ಮೆಟ್ರೋ ಸ್ಟೇಷನ್ನು. ಟೈಮ್ ಪಿಕಪ್ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಒಂದು ಕಡೆ ಬಂದಾದ್ಮೇಲೆ ನಾವು ಅಂದ್ಕೊಂಡಿದ್ದೆ ಒಂದು ಅದು ಆಗದೆ ಒಂದು. ಎಷ್ಟು ಅವಾಗಿಂದ ಅಂದ್ಕೊಂಡಿದ್ದಲ್ವಾ ಬಾಟಿಕ್ಯೂಸ್ ಮೆಟ್ರೋದಲ್ಲಿ ಹೋಗಬೇಕು, ಮೆಟ್ರೋ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಬಟ್ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಂ ಹೌದಾ? ಆಗಲ್ಲ ಐ ಥಿಂಕ್. ಅಂದರೆ ಹೆವಿ ಬಿಸಿಲು ಕಮ್ಮಿ ಆಗಿತ್ತು, ಮೇಲ್ಗಡೆ ಹೋದಾಗ ಸ್ವಲ್ಪ ಜಾಸ್ತಿ ಆಗ್ಬಿಡ್ತಲ್ವಾ? ನೋಡೋಣ ಇವಾಗ ಬುಕಿಟ್ ಬಿಂಟನ್ ಸ್ಟ್ರೀಟ್ ಹೋಗ್ತೀವಾ ಅಥವಾ ಡೈರೆಕ್ಟ್ ರೂಮ್ ಹೋಗ್ತೀವಾ ನೋಡೋಣ ಬನ್ನಿ ಗೈಸ್. ಸ್ಮಾಲ್ ಪೀಸ್ ಟೇಸ್ಟ್ ಇಂಡಿಯನ್ ಥರ ಇದೆಲ್ಲ ಮಿಕ್ಸಿರಲ್ಲ. ಪರವಾಗಿಲ್ಲ, ಸ್ವೀಟ್ ತಗೋಪ ತುಂಬ ಚೆನ್ನಾಗಿದೆ. ಮಿಕ್ಸ ಬೇಡ, ಸ್ವೀಟ್ ತಗೋ ಮಿಕ್ಸು. ಬೇಕಾಗುತ್ತೆ ನಮ್ಗೆ. ಕಡಲೆ ಬೀಜ ತಗೊಳ್ಳೆ ಚೆನ್ನಾಗಿದೆ ಸರ್. ದಿಸ್ ಇಸ್ ಒಂದು ಪಾಕೆಟ್ 5 ರಿಂಗಟ್ಸ್. ಮಸಾಲ ಬೇಡ 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 ಅದು ಪೀನಟ್. ಓಕೆ ಬೈ, ಇದರ ಟೇಸ್ಟ್ ನೋ ಟೇಸ್ಟ್. 1.50. ಒಂದು ಮಿಕ್ಸ್ ತಗೊಳ್ಳೆ. ಅದೇ 4 ಪೀಸ್ ತಗೊಂಡ್ರೆ ಒಂದು ಪೀಸು 1.50 ಅಂತೆ. ಅಂದರೆ 20-30 ರೂಪಾಯಿ ಒಂದು ಪೀಸು. ನಾಳೆವರೆಗೂ ಬೇಕಲ್ಲ. ತಗೋ ಒಂದು ಎರಡು 2 ಜಿಲೇಬಿ ಎರಡು ಹಾಕು. 2 ಬೇಡ ಜಿಲೇಬಿ. ನೋ ಜಿಲೇಬಿ 2. ದಿಸ್ ಟೇಸ್ಟ್ ಇಲ್ಲ, ಟೇಸ್ಟ್ ಕೊಡ್ತಾರೆ. Only sweet and sour. Okay? ದಿಸ್ ಇಸ್ ಟ್ವಿಸ್ಟ್. Sweet and sour. ಸವರ್ ಅಂದರೆ ಇದಕ್ಕೂ ಪುಳಿಪು ಕಲಂದದು. Sweet and sour. ದಿಸ್ ಇಸ್ ರಂಜುಗೆ ಬೈಕ್ ಕೆಟ್ಟಾಗ್ಬಿಟ್ಟಿತ್ತಂತೆ. ಇಟ್ಕೊಮ್ಮ. ಅದಕ್ಕೆ 4 ಪೀಸ್ ತೊಗೊಂಡ್ರೆ 1 ಪೀಸ್ ಎಕ್ಸ್ಟ್ರಾ ಕೊಟ್ಟರು. ಥ್ಯಾಂಕ್ ಯು ಬೈ. ಓಕೆ. ಶಾಪ್ ನೇಮ್ RRV ಸ್ವೀಟ್ಸ್. ಗೈಸ್, ಯಾರಾದ್ರೂ ಬಾಟೋ ಕೇವ್ಸ್ ಬಂದ್ರೆ ನಮ್ಮ ಇಂಡಿಯನ್ ಫುಡ್ ಮಿಸ್ ಮಾಡ್ಕೊಂಡಿದ್ರೆ ಸ್ವೀಟ್ಸು ಮತ್ತೆ ಸ್ಪೈಸಿ ಫುಡ್ಸ್ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಬರ್ತಿದೆ.
ಗುಡ್ ಟೇಸ್ಟ್ ಪ್ಯಾಕ್. ಏನೇನು ತಗೊಂಡಿದ್ದೀರಿ ಇಲ್ಲಿ? ಸ್ವೀಟ್ಸ್ ತಗೊಂಡಿದ್ದೀನಿ 4-5 ತರ. ಓಕೆ ರಂಜು, ಹೋಟ್ಲ್ ನೇಮು? ರಾಜನ್ಸ್ ರೆಸ್ಟೋರೆಂಟ್ ಏನೋ ಅಂತ ಇದೆ. ರಾಜನ್ ಕಾಫಿ ಮೆನ್ಯೂ. ರೆಸ್ಟೋರೆಂಟ್. ಈಗ ನಾವು ಆರ್ಡ್ರ್ ಮಾಡಿರೋದು ಈ ಹೋಟ್ಲಲ್ಲಿ ಮಸಾಲೆ ದೋಸೆ, ಒಂದು ಮಸಾಲೆ ದೋಸೆ ಇಂಡಿಯನ್ ಫುಡ್ ಅಂತ ಹೇಳಿದರೆ, ಒಂದು ಆನಿಯನ್ ದೋಸೆ. ಇದು 7 ರಿಂಗೇಟ್ಸ್ 5 ರಿಂಗೇಟ್ಸಾ? 7 and 5. ಟೇಸ್ಟ್ ಯಾವ್ದಾದ್ರು ಇರುತ್ತೆ ಅಂತ. ಜ್ಯೂಸ್ ಇದೆ, ಮ್ಯಾಂಗೋ ಲಸ್ಸಿ. ಮಸಾಲೆ ದೋಸೆ ಬಂತು, ಅಗ್ಲಾಗೇನೋ ಇದೆ, ಟೇಸ್ಟ್ ನೋಡೋಣ ಯಾವ ಥರ ಕೊಟ್ಟಿದ್ದಾನೆ ಅಂತ. ರಂಜು, ಆನಿಯನ್ ದೋಸೆ, ಮಸಾಲೆ ದೋಸೆ. ಆನಿಯನ್ ದೋಸೆ ಅಂದರೆ ಸ್ಮಾಲ್ ಬರುತ್ತೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಅಗ್ಲ ಕೊಡೋ ಅಂತಾನೆ. ನಾನು ಇಷ್ಟು ಅಗಲ ಕೊಡ್ತೀನಿ ಅಂದ್ಕೊಂಡಿದ್ದೆ, ಅಗ್ಲ ಕೊಟ್ಟಿದ್ದೇನೆ. ಇದೆಯಾ ಕೋಲ್ಡ್ ವಾಟರ್ ಈ ಫುಡ್ ಟ್ಯೂಬ್ ಒಳಗಡೆ ಹಾಕ್ತಿದ್ದೀನಿ. ಏನು ಕ್ಯೂಬ್ಸು ಒಳಗಡೆ ಆಗ್ತಿಲ್ಲ ಗೈಸ್. ಇವನು ಹೊರಗಡೆ ನೀರು ತಗೊಂಡ್ರೆ 75 ರೂಪಾಯಿ ಅಂದ್ಬಿಟ್ಟು ಇಲ್ಲಿ ನೀರು ತುಂಬ್ಕೊಂತವನ ಅಷ್ಟೇನೆ. ಇದು ತಗೋಣ ಅಂತ ನೋಡ್ತಾ ಇದ್ದೀನಿ, ಇಷ್ಟ ಆಗೈತೆ. ಬಟ್ ಅಮೌಂಟು ಸ್ವಲ್ಪ ಜಾಸ್ತಿ ಹೇಳ್ತಿದೆ, 3,500 ಸಮಥಿಂಗ್. ನಮ್ಮ ಇಂಡಿಯನ್ ರುಪೀಸಲ್ಲಿ 3,300 3,500. ಫಿಶ್ ಟ್ಯಾಂಕ್ ಮೇಲೆ ಮಡ್ಬೋಯ್ತು, ಚೆನ್ನಾಗಿ ಕಾಣಿಸ್ತದೆ. ಇದು ಟೈಗರ್ ಹಿಂದೆ ಮಡ್ಬೋಯ್ತು. ಒಂದು 2,000 ರೂಪಾಯಿ ಕೊಟ್ಟು ತಗೋಬೋದು. ನನಗೂ ಅದೇ ಇಷ್ಟ ಆಗಿತ್ತು. ಇಷ್ಟ ಆಯಿತು ಫ್ರೆಂಡ್ಸ್, ಸಖತ್ ಇಷ್ಟ ಆಯಿತು ನನಗಂತೂ. ಯಾನೇ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ತುಂಬ ಕಮ್ಮಿ ರೇಟ್ ಕೊಟ್ಟರು. ನಾವು ಸ್ವಲ್ಪ ಮಾತಾಡಿ ಏನೇನೋ ಹೇಳಾದ್ಮೇಲೆ ಸ್ವಲ್ಪ ಕಮ್ಮಿ ಕೊಟ್ಟರು. ಥ್ಯಾಂಕ್ ಯು ಬೈ. ಇದರ ನೇಮ್ आपका नाम? डैनियल कुमार. ಕೆಫಿಲಾ ಲೊಕೇಶನ್. ಯಾರಾದ್ರೂ ಬಾಟು ಕೇವ್ಸ್ಗೆ ಬಂದ್ರೆ ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಅದೇ ಹೇಳಿದ್ನಲ್ಲ, ರಾಜನ್ ರೆಸ್ಟೋರೆಂಟ್ ಅಂತ, ಅಲ್ಲ ಅದ್ರೊಳಗಡೆನೆ ಇದೆ ಕೆಫಿನಾ ಅಂತ. ಬಂದು ವಿಸಿಟ್ ಮಾಡಿ. ಲೈಕ್ ಬಜೆಟ್ ಫ್ರೆಂಡ್ಲಿ ಬ್ಯೂಟಿಫುಲ್ ಟಾಯ್ಸ್ಗಳು ಸಿಗುತ್ತೆ. ಸಿಟಿನೇ ಇದೆ, ಬಟ್ ನನಗೆ ಅಂದ್ರೆ ಯೂನಿಕ್ ಅನಿಸ್ತು, ಅದಕ್ಕೆ ತಗೊಂಡೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಈ ಥರ ಎಲ್ಲ ಸಿಗುತ್ತೆ. ಹೋಟ್ಲಿಂದ ಹೊರಗಡೆ ಬಂದ್ವಿ. ಅದೇ ಅವ್ರಿಗೆ ಕ್ಲೀನಾಗಿ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಫ್ಲೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ. ಟಾಯ್ ಸಿಟಿ ಲೈಕ್ ಅವ್ರು ಬೈ ಮಾಡ್ಬೇಕು ಬೆಂಗಳೂರಿಗೆ ಬಂದಾಗ ಅಂದ್ರೆ ಕಾಲ್ ಮಾಡಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ನನ್ನ ನಂಬರ್ ಕೊಟ್ಟು ಇಸ್ಕೊಂಡ್ರು. ಅದಾದ್ಮೇಲೆ ವಿಡಿಯೋಗಳು ತೋರಿಸೆ ನಮ್ಮ ಚನ್ನಪಣ್ಣದು, ಖುಷಿ ಪಟ್ರು. ಅಲ್ಲಿಂದ ತಂದು ಇಲ್ಲಿ ಮಾರ್ತೀವಿ ಅಂತಂದ್ರು. ರಿಯಲಿ ಬನ್ನಿ ಸರ್, ನಾವೆಲ್ಲ ಚೀಪ್ ಕಮ್ಮಿಗೆ ಕೊಡ್ಸ್ಕೊಡ್ತೀನಿ ಚನ್ನಪಣ್ಣದಲ್ಲಿ ಅಂತ ಹೇಳಿದೆ. ಅವ್ರು ಅರ್ಥ ಆಯ್ತು, ಬರ್ತೀವಿ. ಅವ್ರು ಕೇರಳದವ್ರಂತೆ. ನಮ್ ಸ್ವಲ್ಪ 90 ರಿಂಗೇಟ್ಸ್ 90 ರಿಂಗೇಟ್ಸ್ ಕೊಟ್ರು ಫ್ರೆಂಡ್ಸ್. 160 ರಿಂಗೇಟ್ಸ್ ಇತ್ತು. ಏನ್ ಗೊತ್ತಾ ಗೈಸ್, ಇಲ್ಲಿ ನಾನು 90 ರಿಂಗೇಟ್ಸ್ ನ ಕೊಡು ಅಂದ, ನಾನು ಬೇಡ ಅಂದೆ. ಯಾಕಂತ ಅಂದ್ರೆ 90 ರಿಂಗೇಟ್ಸ್ ಕೊಟ್ರೆ ನಮ್ಗೆ ಜಾಸ್ತಿ ಆಗುತ್ತೆ. ಅದೇ ಗೂಗಲ್ ಪೇ ಇದೆ, ಇಂಡಿಯನ್ ರುಪೀಸ್ ಅಲ್ಲಿ ಓಕೆ ಜಿಪಿ ಇದ್ರೆ ವರ್ಕ್ ಆಗುತ್ತೆ ಅಂದ್ರು. ಗೂಗಲ್ ಪೇ ಮಾಡಿದ್ರೆ ವರ್ಕ್ ಆಯ್ತು. ಅದಕ್ಕೆ ನಾನು ಅವ್ರಂದ್ರೆ 24 1 ರಿಂಗೇಟ್ಗೆ 24 ಕೊಟ್ಟಿಲ್ಲ. ಈಗ 1 ರಿಂಗೇಟ್ಗೆ 24 ಕೌಂಟ್ ಮಾಡಿದ್ರು. ಆಕ್ಚುಲಿ ನಾವು ತಗೊಂಡಿದ್ದು 25 ಸಮಥಿಂಗ್. ಸೊ ಕಮ್ಮಿ ಬೀಳುತ್ತೆ ಅನ್ಬಿಟ್ಟು ನನಗೆ ಐಡಿಯಾ ಕೊಟ್ಟೆ, ಗೂಗಲ್ ಪೇ ಮಾಡಿದೆ. ಇನ್ನೂ ಕಮ್ಮಿನೇ ಸಿಕ್ತು ನಮ್ಗೆ. 83 ರಿಂಗೇಟ್ಗೆ ಸಿಕ್ತು. ನಿಜ ಖುಷಿ ಆಯ್ತು ಕಣೆ, ಸಕ್ಕತ್ ಇಷ್ಟ ಆಯ್ತು ಫ್ರೆಂಡ್ಸ್. ನೋಡಿದ್ರಲ್ಲ, ತಗೊಂಡ್ ಹೋಗ್ಬೇಕು ಅನ್ಕೊಳ್ತಿದ್ವಿ, ಫೈನಲಿ ಸಿಕ್ತು. ಕ್ಯಾಬ್ ಬುಕ್ ಮಾಡು, ನಾ ಯೂಟ್ಯೂಬ್ ಒಂದು ವಿಡಿಯೋ ಮಾಡ್ಕೋತೀನಿ. ಗರುಡ ಫ್ರೆಂಡ್ಸ್. ರಂಜು, ಟ್ವಿನ್ ಟವರು KL ಟವರ್ ಎರಡು ಅಕ್ಕಪಕ್ಕ ಕಾಣಿಸ್ತೈತೆ ನೋಡು ವ್ಯೂವಲ್ಲಿ. ರಂಜು, KL ಟವರ್. ಹಾಯ್ ಗೈಸ್, ರೆಡಿ ಆದ್ರಾ? 2 hours ರೆಸ್ಟ್ ಮಾಡಿ ರೆಡಿ ಆಗಿ ಇವಾಗ ನೈಟ್ ವ್ಯೂ ನೋಡಕ್ ಹೋಗ್ತಾ ಇದೀವಿ. ಒಂದು ಪೆಟ್ರೋನಸ್ ಟ್ವಿನ್ ಟವರ್, ಅದರ ಒಂದು KL ಟವರ್, ಸಲೋಮಾ ಬ್ರಿಡ್ಜ್. ಅದು ಆದ್ರೆ ಎಕ್ಸಾಕ್ಟ್ ಗೊತ್ತಿಲ್ಲ, ಅಲ್ಲೇ ಪಕ್ಕ ಇರೋದು. ನೋಡೋಣ. ಅದಾದ್ಮೇಲೆ ಬುಕಿಟ್ ಬಿಂಟನ್ ಸ್ಟ್ರೀಟ್ಗೆ ಹೋಗ್ಬೇಕು. ನೈಟ್ ಟೈಮ್ ಚೆನ್ನಾಗಿರುತ್ತೆ ಅಂದ್ರು. ಆಲ್ರೆಡಿ 8:10 ನೋಡೋಣ. ಆದರೆ ಕವರ್ ಮಾಡೋಣ, ಇಲ್ಲ ಎಷ್ಟು ಫಾಸ್ಟಾಗೆ ಲಿಫ್ಟ್ ಮೂವ್ ಆಗುತ್ತೆ. 3 2 1 11 ಫ್ರೆಂಡ್ಸ್, ನಾವು ಮಲೇಷ್ಯಾಗೆ ಬಂದಿದ್ದೇನೆ ಈಗ ಟ್ವಿನ್ ಟವರ್ ನೋಡೋಕ್ಕೆ. ಅಲ್ಲಿ KL ಟವರ್ ಕಾಣಿಸ್ತಿದೆ ನೋಡಿ, ಮರ ಇದೆ. KL ಟವರು, ಇದು ಟ್ವಿನ್ ಟವರು. ಫ್ರೆಂಡ್ಸ್, ಅಂತೂ ಇಂತೂ ನಡ್ಕೊಂಡು ಪೆಟ್ರೋನಸ್ ಟ್ವಿನ್ ಟವರ್ ಬಂದ್ಬಿಟ್ವಿ. 8 ರಿಂಗೇಟ್ ಸೇವ್ ಮಾಡ್ಬಿಟ್ವಿ. ನೋಡಿ ಫ್ರೆಂಡ್ಸ್, ಹೇಗಿದೆ?
ಆ್ಯಂಗಲ್ ಗೊತ್ತಿರಲ್ಲ, પછી ಇವರೇ ಬಂದು ಆ್ಯಂಗಲ್ ತೋರಿಸ್ಬಿಟ್ಟಿದ್ದಾರೆ. ಬೆಂಗಳೂರವ್ರು ಸಿಕ್ಕಿದ್ರು, ಫೋಟೋ ಶೂಟ್ ಮಾಡ್ತಿದ್ದಾನೆ ಗೌತಮ್. ನೋಡಿ ಹೇಗೆ ಕೂತಿದ್ದಾನೆ, ಫೋಟೋ ಶೂಟಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಫ್ರೆಂಡ್ಸ್, ಇಲ್ಲಿ ಟ್ರಾಫಿಕ್ ಯಾವ ಥರ ಅಂತಂದರೆ, ನಾವಿಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಅಂದರೆ ಇದು ಪ್ರೆಸ್ ಮಾಡಬೇಕು. ಅವಾಗ ಬೈಕ್ ಥರ ಸ್ಟಾಪ್ ಆಗಿರುತ್ತೆ, ನಾವು ಇಲ್ಲಿ ರೋಡ್ ಕ್ರಾಸ್ ಮಾಡ್ಕೋಬೇಕು. ಟೆಕ್ನಾಲಜಿ ಆಗಯ್ಯ ದುಬೈ ತರ ನಂಬರ್ 1 ಟಾಲೆಸ್ಟ್ ಬಿಲ್ಡಿಂಗ್ ಅಂತೆ. ಬಟ್ ಇವಾಗ ಟೆಕ್ನಾಲಜಿ ಎಲ್ಲ ಮುಂದುವರೆದಿರೋದ್ರಿಂದ ಈ ಬುರ್ಜ್ ಖಲೀಫಾ ಅದು ಇದು ಅಂದ್ಬಿಟ್ಟು ಇದು ಡಮ್ಮಿ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದು ಫೇಮಸ್ ಇವಾಗ. ಇದೊಂದೇ ಇದ್ದಿದ್ದಾ ಟಾಲೆಸ್ಟ್ ಬಿಲ್ಡಿಂಗು? ಬಿಲ್ಡಿಂಗ್ ಅಂತ ಇದೊಂದೇ. ಈ ಲೈಟ್ ಆಫ್ ಮಾಡ್ತಾರಾ ಆಫ್ ಮಾಡ್ತಾರಾ ಐಡಿಯಾ ಇಲ್ಲ. ಎನಿ ಐಡಿಯಾ? ಎಲ್ಲಿ ಇವಾಗ? ಸಲೋಮಾ ಬ್ರಿಡ್ಜ್. ಸಲಾಮಾ ಬ್ರಿಡ್ಜ್. ಎಸ್ ಸಲಾಮಾ ಬ್ರಿಡ್ಜಾ? ಎಸ್. ನೈಟ್ ವ್ಯೂ. ನೈಟ್ ವ್ಯೂ ಅನ್ಕೊಂಡು ಯಾವ ಸಮಾಧಿ ಹತ್ರ ಕರ್ಕೊಂಡಿದ್ಯಾ? ಚೆನ್ನಾಯ್ತಲ್ವಾ? ಸುಮ್ಮನೆ ನಿಂತ್ಕೋ, ಬಿಸ್ಕಿಸ್ ಆಗೋದು ಮೇಲೆ. ನಮ್ಮ ಬೆಂಗಳೂರು ಯಾವ್ದಾರು ಒಂದು ಏರಿಯಾ ಹಿಂಗೆ ಮಾಡೋದಾಯ್ತದೆ. ಸೂಪರ್ ಅಲ್ವಾ? ನಮ್ಮ ಮೊಬೈಲೇ ಚೆನ್ನಾಗಿ ಬರ್ತದೆ ರಂಜು. ಫ್ರೆಂಡ್ಸ್, KL ಟವರ್, ಸಲಾಮಾ ಬ್ರಿಡ್ಜ್, ಟ್ವಿನ್ ಟವರ್. ಓ, ಯಾಕೆ ದೂರಾಡ್ತಾ ಇದೀಯ? ನೋಡಕ್ಕೆ ಹೆಂಗೈತೆ ಅಂತ. ಕಂಫರ್ಟಬಲಾ? ಚೆನ್ನಾಗಿದೆ. ನಮ್ಮ ಸೈಡ್ ಯಾಕೆ ಹಿಂಗೆಲ್ಲ ಮಾಡಲ್ಲ? ಓಕೆ, ಕಮ್ ಫ್ರೆಂಡ್ಸ್. ಮುಗೀತು, ನಮ್ಮ ಲೊಕೇಶನ್ ಹೋಗ್ತಾ ಇದೀವಿ. 1 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗ್ತಾ ಉಂಟು. ಏನ್ ಗೊತ್ತಾ, 250 ರಿಂಗಟ್ಸ್ ಎತ್ಕೊ ಬಂದಿದ್ವಿ. ಜಸ್ಟ್ 4 ರಿಂಗಟ್ಸ್ ಖರ್ಚು ಮಾಡಿದ್ವಿ, ಅದು ವಾಟರ್ಗೆ. ಅದ್ ಬಿಟ್ರೆ ಏನು ಮಾಡಿಲ್ಲ. ಈ ಫುಡ್ ಏನ್ ಮಾಡೋದು? ಫುಡ್ ನೋಡೋಣ, ಯಾಂದವೇ ಏನಾರು ಸಿಕ್ಕಿದ್ರೆ ತಿನ್ನೋಣ, ಇಲ್ಲ ಅಂತಂದ್ರೆ. ಎಷ್ಟು ಬಾಕ್ಸ್ ಇದೆ ಇನ್ನೂನು? ಇದೆ, ಇನ್ನು 12-13 ಬಾಕ್ಸ್ ಇದೆ. ಸಿಂಗಾಪುರ್ ಬೇಕು. ಸಿಂಗಾಪುರ್ ಬೇಕೇ ಬೇಕು. ಮಿರರ್ ರೂಮಲ್ಲಿ ಇಲ್ಲ, ಇಲ್ಲ ಆಯ್ತು ನೋಡಿ ಮಿರರು. ಇಲ್ಲೇ ರೆಡಿ ಆಗೋಣ ಫ್ರೆಂಡ್ಸ್. ನಮ್ಮ ರೂಮ್ ಇರುತ್ತಲ್ಲ, ಕ್ಲೀನ್ 26 ಕೊಡ್ತೀವಿ. 11 ನೋಡಿ, ಟ್ಯಾಪ್ ಮಾಡಿದ್ರೆ 11ಗೆ ಹೋಗುತ್ತೆ. 1 6 7 8 9 10. ಓಕೆ, ಕಮ್ 11. ಏನ್ ಮಾಡ್ತಿದ್ದೀರಾ? ಬಟ್ಟೆ ಫ್ರೆಂಡ್ಸ್ ಏನು ಮಾಡ್ತೀವಿ ಫ್ರೆಂಡ್ಸ್? ಬಟ್ಟೆ ಫೋಲ್ಡಿಂಗ್. ಯೂಸ್ ಮಾಡಿರೋ ಬಟ್ಟೆ ಎಲ್ಲಾನು ಫೋಲ್ಡ್ ಮಾಡಿ ಇಡ್ತಿದ್ದೀವಿ. ನಿನ್ನೆ ಎಲ್ಲ ಈ ಥರ ಒಣಗಾಕಿದ್ವಿ, ಸೊ ಡ್ರೈ ಆಗಿತ್ತು. ತೇವ ಇರೋದೆಲ್ಲ ಲಾಕ್ ಮಾಡೋದು, ಅದು ಲಾಕ್ ಮಾಡೋದು ಹಾಗೆ ಅಲ್ಲಿ ಅದರಲ್ಲಿದೆ. ಅದೇ ಇವಾಗ ಮತ್ತೆ ಲಾಕ್ ಮಾಡಿ ಏನು ಮಾಡ್ತೀಯಾ? ಪಂಪ್ ಮಾಡ್ತೀಯಾ? ಆವಾಗ ನಮಗೆ ಸ್ಪೇಸ್ ಕಮ್ಮಿ ಆಗುತ್ತೆ, ಗೊತ್ತಿರುತ್ತೆ. ಆವಾಗಲೇ ತೋರಿಸಿದ್ದೀವಿ. ಸೈಕಲ್ ಪಂಪ್ ಹೊಡಿತಿದ್ಯಾ? ನೋಡಿ ಗೈಸ್, ಈ ಥರ ಆಗುತ್ತೆ. ಸೊ ಸ್ಪೇಸ್ ಜಾಸ್ತಿ ಇಡ್ಸಲ್ಲ ಈ ಥರ ನಾವು ಪಂಪ್ ಮಾಡಿದ್ರೆ. ಅಂದರೆ ಒಳಗಡೆ ಏರೆಲ್ಲ ಫುಲ್ಲು ಒಳಗಡೆ ತೆಗ್ದಾಗುತ್ತೆ ನೋಡಿ. ಅದೇ ಸ್ವಲ್ಪ ಗಟ್ಟಿ ಫೀಲ್ ಆಗುತ್ತೆ, ತಪ್ಪಾಯ್ತು. ಸ್ಪೇಸ್ ಕನ್ಸ್ಯೂಮ್ ಮಾಡೋದು. ಓಕೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.